ಆಕೆ ಕಿರುತೆರೆ ನಟಿ, ಆತ ಆಟೋ ಚಾಲಕ. ಪ್ರೀತಿಸಿ ಮದುವೆಯಾದವರ ಬಾಳಲ್ಲಿ ಇತ್ತೀಚೆಗೆ ಬಿರುಗಾಳಿ ಎದ್ದಿತ್ತು. ಮನೆ ಬಿಟ್ಟು ಹೋದವಳನ್ನ ವಾರದ ಹಿಂದಷ್ಟೇ ರಾಜಿ ಪಂಚಾಯಿತಿ ಮಾಡಿ ಒಂದು ಮಾಡಿದ್ರು. ಆದ್ರೆ ಮಕ್ಕಳು ಶಾಲೆಗೆ ಹೋಗೋದನ್ನೇ ಕಾಯ್ತಿದ್ದವ ರಣ ರಾಕ್ಷಸನಾಗಿದ್ದಾನೆ. ಪ್ರೀತಿಸಿ ಮದುವೆ, ತವರು ಸೇರಿದ್ದಳು ಹೆಂಡತಿ. ಬಣ್ಣದ ಬದುಕಲ್ಲಿ ಹೆಂಡತಿ ಮೆಂಚಿಂಗ್, ಚಾಕು ಚುಚ್ಚಿದ ಗಂಡ ಆಟೋ ಡ್ರೈವರ್, ಹೆಂಡತಿ ಕಿರುತೆರೆ ನಟಿ. ಇಬ್ಬರು ದೂರ ಆಗಿ ತಿಂಗಳುಗಳೇ ಕಳೆದು ಹೋಗಿದ್ವು. ಆದ್ರೂ ಜಿದ್ದು ಬಿಡದೆ ಹಾಗೆ ಸಾಧಿಸ್ತಿದ್ದವ ಅಟ್ಟಹಾಸ ಮೆರೆದಿದ್ದಾನೆ. ರಾಜಿ ಸಂಧಾನದ ಹೆಸರಲ್ಲಿ ಹೆಂಡತಿಯನ್ನ ಮನೆಗೆ ಕರ್ಕೊಂಡು ಬಂದವ ಒಂದೇ ಒಂದು ದಿನದಲ್ಲಿ ತನ್ನ ನೀಚ ಬುದ್ಧಿ ತೋರಿಸಿದ್ದಾನೆ. ಹೆಂಡತಿ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಮಾಡಿ ಸಿನಿಮಾ ಸ್ಟೈಲ್ನಲ್ಲಿ ಸಿಕ್ಕ ಜಾಗಕ್ಕೆ ಚಾಕು ಚುಚ್ಚಿದ್ದಾನೆ. ಹೆಚ್ಚಾಗಿ ಸೀರಿಯಲ್ ನೋಡೋರು ಈ ಹೆಣ್ಣು ಮಗಳನ್ನ ನೋಡೇ ಇರ್ತಾರೆ. ಈಕೆ ಹೆಸರು ಮಂಜುಳಾ ಅಲಿಯಾಸ್ ಶ್ರುತಿ ಅಂತ. ಕಿರುತೆರೆ ನಟಿ ಕಂ ಖಾಸಗಿ ವಾಹಿನಿಯ ನಿರೂಪಕಿ. ಅಮೃತಧಾರೆ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. 20 ವರ್ಷದ ಹಿಂದೆ ಆಟೋ ಡ್ರೈವರ್ ಅಮರೇಶನನ್ನ ಪ್ರೀತಿಸುತ್ತಿದ್ದ ಮಂಜುಳಾ ಮನೆಯವರನ್ನ ಒಪ್ಪಿಸಿಯೇ ಮದುವೆಯಾಗಿದ್ದಳು. ದಾಂಪತ್ಯದ ಫಲವಾಗಿ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ. ಹನುಮಂತನಗರದಲ್ಲಿ ಮನೆ ಮಾಡಿಕೊಂಡಿದ್ದವರು ಒಂದಿಷ್ಟು ವರ್ಷ ನೆಮ್ಮದಿಯಾಗಿದ್ರು. ಆದ್ರೆ ಆಮೇಲೆ ದಿನಗಳು ಉರುಳ್ತಿದ್ದಂತೆ ಗಂಡ ಹೆಂಡತಿ ಮಧ್ಯೆ ಬಿರುಕು ಮೂಡಿದೆ. ಪತ್ನಿ ನಡವಳಿಕೆ ಬಗ್ಗೆ ಸಿಟ್ಟಿಗೆದ್ದಿದ್ದ ಅಮರೇಶ್ ಸದಾ ಕೆಂಡ ಕಾರ್ತಿದ್ದ. ಯಾವಾಗ ಮನಸ್ತಾಪ ಜಾಸ್ತಿ ಆಯ್ತು, ಕಳೆದ ಏಪ್ರಿಲ್ನಲ್ಲಿ ಮಂಜುಳಾ ಮತ್ತು ಅಮರೇಶ್ ದೂರವಾಗಿದ್ರು. ಇವರಿಬ್ರು ಮದುವೆ ಆಗಿದ್ದು ಸುಮಾರು ಒಂದು 20 ವರ್ಷದಿಂದ ಮದುವೆ ಆಗಿದ್ದಾರೆ. ಇಬ್ರು ಮಕ್ಕಳಿದ್ದಾರೆ, ಇವ್ರಿಗೆ ದೊಡ್ಡವ್ರ ಮಕ್ಕಳಿದ್ದಾರೆ. ಇಬ್ರಿಗೂ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಬಂದು ಭಿನ್ನಾಭಿಪ್ರಾಯಗಳು ಬಂದು ಇಬ್ಬರು ಕೂಡ ಅವಾಗ ಜಗಳ ಆಡ್ತಾ ಇದ್ರು ಅಂತ ನಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ. ಒಂದು ವಾರದಿಂದ ಭಿನ್ನಾಭಿಪ್ರಾಯ ಬಂದು ಇಬ್ಬರ ನಡುವೆ ಬಂದು ಇಬ್ಬರು ಕೂಡ ಗಲಾಟೆ ಮಾಡಿ ಆ ಗಂಡ ಅಮರೇಶ್ ಅಂತ ಹೇಳಿ ಆಕೆಗೆ ಸ್ಟ್ಯಾಬಿಂಗ್ ಮಾಡ್ತಾನೆ. ಮನೆ ಬಿಟ್ಟು ಹೋಗಿದ್ದ ನಟಿ ಶ್ರುತಿ ತಮ್ಮ ಅಣ್ಣನ ಮನೆಯಲ್ಲಿ ವಾಸವಾಗಿದ್ರು. ಆವತ್ತಿನಿಂದಾಗಿ ಇವತ್ತಿನವರೆಗೂ ಶೀತಲ ಸಮರ ನಡೀತಾನೇ ಇತ್ತು. ಕೊನೆಗೆ ಸಂಬಂಧಿಕರ ಮಧ್ಯಸ್ಥಿಕೆಯಲ್ಲಿ ರಾಜಿ ಸಂಧಾನವನ್ನು ಮಾಡಿದ್ರು. ಹೀಗಾಗಿ ಕಳೆದ ಗುರುವಾರವೇ ಗಂಡನ ಮನೆಗೆ ನಟಿ ಶ್ರುತಿ ಬಂದಿದ್ಲು. ಆವತ್ತು ಗಂಡ ಹೆಂಡತಿ ಮಕ್ಕಳೆಲ್ಲ ಖುಷಿಯಾಗಿದ್ರು. ಆದ್ರೆ ಶುಕ್ರವಾರ ಬೆಳಗ್ಗೆ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದಂತೆ ಗಂಡ ಅಮರೇಶ್ ಕೂಡ ಹೊರಗಡೆ ಹೋಗಿದ್ದ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ವಾಪಸ್ ಬಂದವ ಏಕಾಏಕಿ ಪತ್ನಿ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಹೊಡೆದಿದ್ದಾನೆ. ನಂತರ ಸಿನಿಮಾ ಸ್ಟೈಲ್ನಲ್ಲಿ ತಲೆಗೂದಲು ಹಿಡಿದು ಗೋಡೆಗೆ ಬಡಿದಿದ್ದ. ನಂತರ ಸಿಕ್ಕ ಜಾಗಕ್ಕೆ ಚಾಕು ಗಿರಿದು ಎಸ್ಕೇಪ್ ಆಗಿದ್ದ. ಗಾಯಾಳು ಶ್ರುತಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜೋರಾಗಿ ಕಿರಿಚ್ತಾ ಇದ್ರು. ಇದ್ದೆಲ್ಲ ಈಚೆ ಹೋದ್ವಿ, ನೋಡಿದ್ರೆ ಆ ಅಮ್ಮ ಬಂದು ಆ ಅಮ್ಮಂಗೆ ಆ ಅಪ್ಪ ಚಾಕು ಚುಚ್ಚಿಬಿಟ್ಟಿದ್ರು. ಆಲ್ರೆಡಿ ಆ ಅಮ್ಮಂಗೆ ಇದು ತುಂಬ ಸತಿ ಆಗಿದೆಯಂತೆ, ಚುಚ್ಚಿದ್ದಾರೆ. ಆಮೇಲೆ ಬ್ಲಡ್ ತುಂಬಾ ಹೋಗ್ತಾಯಿತ್ತು. ಆಮೇಲೆ ಎಲ್ಲ ಪಬ್ಲಿಕ್ಕೆಲ್ಲ ಹೋದ್ವಿ. ಅಲ್ಲಿ ಹೋದ್ರೆ ನೋಡಿದ್ರೆ ಆ ಅಮ್ಮಂಗೆ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ರು ಆ ಅಮ್ಮ. ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಆರೋಪಿ ಅಮರೇಶ್ನನ್ನ ಎತ್ತಾಕೊಂಡು ಬಂದಿದ್ದಾರೆ. ಒಟ್ನಲ್ಲಿ ನೆಮ್ಮದಿಯ ಸಂಸಾರ ನಡೆಸ್ತೀನಿ ಅಂತ ರಾಜಿ ಪಂಚಾಯಿತಿ ಮಾಡಿಕೊಂಡವನೇ ನೆತ್ತರ ಕೋಡಿ ಹರಿಸಿದ್ದಾನೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.